ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳು. ಇವತ್ತು ಅಕ್ಟೋಬರ್ 19. ಮೇನ್ ನ್ಯೂಸ್ ಎಲ್ಲ ಇವತ್ತು ಏನಂದರೆ ಅಷ್ಟು ಇಂಟ್ರೆಸ್ಟಿಂಗ್ ಇಲ್ಲ ನ್ಯೂಸು. ಯಾಕಪ್ಪ ಅಂತಂದು ಹೇಳಿದ್ರೆ ಮುಂದೆ ಬರ್ತೀನಿ ಆ ಸುದ್ದಿಗೆ. ಬಟ್ ಸ್ವಲ್ಪ ಇಂಪಾರ್ಟೆಂಟ್ ನ್ಯೂಸ್ ಏನು ಅಂತಂದು ಹೇಳಿದ್ರೆ, ಜಪಾನ್ನಲ್ಲಿ ಯೂಶಲಿ ನ್ಯೂ ರೆಕ್ರೂಟ್ಸು ಎಲ್ಲ ಕಂಪ್ನಿಗಳು ಹೋಗ್ಬಿಟ್ಟು ಯಾರ್ಯಾರು ಯೂನಿವರ್ಸಿಟಿ ಪಾಸ್ ಆಗಿರ್ತಾರಲ್ಲ ಅವ್ರನ್ನೆಲ್ಲ ಕರ್ಕೊಂಬಂದಿದ್ದಾರೆ. ಅವ್ರಿಗೆ ಡೇಟಾ ಬಂದಿದೆ, ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಹೇಳಿದೆ. ಈ ವರ್ಷ ಅಂದರೆ 1,26,000 ಜನ ತೊಗೊಂಡಿದ್ರು. ಜಾಸ್ತಿ ಕೆಲಸ ಇಲ್ಲಿ ಇರೋದು ನೋಡ್ತಾ ಇದ್ದರೆ ಒಂದು 15,000 ಜನ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅಂತ ಇರುತ್ತಲ್ಲ ಅಲ್ಲಿರ್ತಾರೆ. ಆಮೇಲೆ ನೀವು ನೋಡಿ, ಇಲ್ಲಿ ಸಾಫ್ಟ್ವೇರ್ ಆದರೆ ಬರೀ 6,000 ಜನ ನ್ಯೂ ರೆಕ್ರೂಟ್ಸ್ನ ತೊಗೊತಾ ಇದ್ದಾರೆ. ಸೊ ಈ ಇಂಡಸ್ಟ್ರಿಯಲ್ಲಿ ಡೇಟಾಗಳು ಬರ್ತಾ ಇದೆ. ನೀವು ಕನ್ಸ್ಟ್ರಕ್ಷನ್ ಸೈಡಲ್ಲಿ ನೋಡಿದ್ರು 7,000 ಜನದ ಮೇಲೆ ತೊಗೊಂಡಿದ್ದಾರೆ. ಈ ಡೇಟಾ ಇದೆ. ಸ್ವಲ್ಪ ಯಾರು ಜಪಾನಿಗೆ ಬರೋರು ಇಂಟ್ರೆಸ್ಟ್ ಇದ್ದರೆ ಸ್ವಲ್ಪ ಹೊಸ ಹುಡುಗರಿಗೆ ಈ ಥರ ಡೇಟಾ, ಬಟ್ ಜಾಪನೀಸು ಕಲಿಬೇಕಾಗತ್ತೆ, ಅದೊಂದಿದೆ. ಅದು ಬಿಟ್ಟರೆ ಇನ್ನೊಂದೇನು ಸಂತೋಷದ ಸುದ್ದಿ ಅಂದರೆ, ದುಬೈಯಲ್ಲಿ ಮಿಶ್ರನ್ 3 ಸ್ಟಾರ್ ಒಂದು ಇಂಡಿಯನ್ ರೆಸ್ಟೋರೆಂಟ್ ಹೋಟೆಲ್ಲು ಫಸ್ಟು 3 ಸ್ಟಾರ್ ಬಂದಿದಂತೆ ಮಿಶ್ರನ್ ಒಳಗೆ, ದುಬೈ ಹೋಟೆಲ್ಲು. ಅದರ ಇಂಡಿಯನ್ ಫುಡ್ ಬಂತು ಅಂತ ಬರೆದಿದ್ದಾರೆ. ಇದಾದ ಮೇಲೆ ಮತ್ತೆ ವಾಪಸ್ ಪೊಲಿಟಿಕ್ಸ್ಗೆ ಬರ್ತೀನಿ. ಸೊ ಏನು ಅಂದರೆ, ನಾಳೆ ಇವತ್ತು ಅದೇ ಈಶಿನ್ ಅಂತ ಪಾರ್ಟಿ ಇದೆಲ್ಲ, ಓಸಾಕಾ ಪಾರ್ಟಿ, ಅವರು ಕುತ್ಕೊಂಡ್ಬಿಟ್ಟು ಇವತ್ತು ಡಿಸೈಡ್ ಮಾಡ್ತಾರೆ ಏನು ಅಂತ ಹೇಳಿದ್ರೆ, ಗೌರ್ಮೆಂಟಲ್ಲಿ ಹೋಗ್ಬೇಕೋ ಬೇಡ ಅಂತ ಡಿಸೈಡ್ ಮಾಡ್ತಾ ಇದ್ದಾರೆ. ಸೊ 2 ಚಾನ್ಸ್ ಇದೆ ಅವ್ರಿಗೆ. ನಾಳೆ ಅವರು ಗೌರ್ಮೆಂಟಲ್ಲಿ ಜಾಯಿನ್ ಆಗ್ತೀವಿ ನಿಲ್ಲು ಅಂತ ಹೇಳ್ತಾರೆ. ಅದರ ಮೇಲೆ 21ನೇ ತಾರೀಕು ಮೋಸ್ಟ್ಲಿ ತಕಾಯಿಚಿಗೆ ಎಲ್ಲ ವೋಟ್ ಮಾಡೋಂಗಿದೆ. ಇವರು ಏನು ಹೇಳ್ತಾರೆ, ನನಗೆ ಇಂಟ್ರೆಸ್ಟಿಂಗ್ ಏನು ಅನ್ನಿಸ್ತು ಅಂತ ಹೇಳಿದ್ರೆ, ಮೊದಲು ಇವರು ಹೇಳ್ತಾ ಇದ್ರದ್ರಲ್ಲಿ ಹೊಸದೊಂದು ಹೇಳ್ತಾ ಇದ್ದಾರೆ. ಏನು ಅಂತಂದು ಹೇಳಿದ್ರೆ, 20% ಇವ್ರನ್ನ 10% 10% MP ಕಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಮೋಸ್ಟ್ಲಿ LDP ಒಪ್ಕೊತಾ ಇದ್ದಾರೆ. ಯಾಕೆ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಇವರು ಹೇಳಿದ್ನಲ್ಲ, ಇವರಲ್ಲಿ 2 ರೀತಿಯಾದ ಡೆಮೋಕ್ರಸಿ ಇದೆ. ಒಂದು ಫಸ್ಟ್ ಪಾಸ್ಟ್ ಪೋಲ್ ಅಂತ, ಇಂಡಿಯಾ ಥರ ಯಾರಿಗೆ ಜಾಸ್ತಿ ವೋಟ್ ಬರುತ್ತೋ ಅವರೇ ಗೆಲ್ತಾರೆ. ಇನ್ನೊಂದು ಹೇಳ್ತಾರೆ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ನು. ಸೊ ಈ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ 175 ಸೀಟ್ ಇದೆ. ಅದರಲ್ಲಿ ಒಂದು 50% ತೆಗಿತಾರೆ. ಯಾಕೆ ಅಂತ ಹೇಳಿದ್ರೆ, ಇವ್ರಿಗೆ ಅಡ್ವಾಂಟೇಜ್ ಏನೂ ಇಲ್ಲ LDPಗೆ. ನೀವು ಲೆಕ್ಕ ಹಾಕ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ BSPಗೆ 8ರಿಂದ 10% ವೋಟ್ ಬಂದಿತ್ತು ಅಂದರೆ, ಇಂಡಿಯಾದಲ್ಲಿ 543 ಸೀಟ್ಸ್ ಅಂದರೆ ಅವರು BSPಗೆ ಒಂದು 50 ಸೀಟ್ ಕೊಡಬೇಕಾಗ್ತಾ ಇತ್ತು. ಯೂಶಲಿ ಈ ಥರ ದೊಡ್ಡ ಪಾರ್ಟಿಗಳು ಗೆಲ್ತಾರೆ. ಸೊ ಇಂಟ್ರೆಸ್ಟಿಂಗ್ ಆಗಿದೆ. ಅದು ಬಿಟ್ಟರೆ ಎಲ್ಲರಿಗೂ ಇವರು ಈಶಿನ್ ಅವರು 12 ಪಾಯಿಂಟ್ ಹೇಳಿದ್ದಾರೆ. 12 ಪಾಯಿಂಟಲ್ಲಿ ಬನ್ನಿ ಅಂತ. ಅದರಲ್ಲಿ ಎಷ್ಟು ಒಪ್ಕೊಂತಾರೋ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ಲಾಸ್ಟ್ ಈಶಿಬಾ ಇದ್ರಲ್ಲಿ ಅವರು ಎಕನಾಮಿ ಸ್ವಲ್ಪ ಕೆಳಗಡೆ ಹೋಗ್ತಾ ಇರೋದ್ರಿಂದ, ನಾವು ಎಲ್ಲರಿಗೂ ಜಪಾನಿಲವರು ಎಲ್ಲರಿಗೂ, ನನಗೂ ಸೇರಿಸ್ಕೊಂಡು ಎಲ್ಲರಿಗೂ 20,000 ಏನು ಕೊಡ್ತೀನಿ ಅಂತ ಹೇಳಿದರು. ಅದನ್ನು ಇವರು ಕ್ಯಾನ್ಸಲ್ ಮಾಡಿಬಿಟ್ಟು ಫುಡ್ ಮೇಲಿನ ಮೇಲೆ ಇನ್ನು ಇಂಡಿಯಾದಲ್ಲಿ GST ಹೇಳ್ತಾರೆ, ಅದನ್ನು 0 ಮಾಡಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ನಾಳೆ ಇನ್ನೊಂದೆಲ್ಲ ಡೀಟೇಲ್ಸ್ ಸಿಗುತ್ತೆ. ನಾಳೆ ನಾಡದ್ದು ಇಂಡಿಯಾದಲ್ಲೂ ದೀಪಾವಳಿ, ಜಪಾನ್ಗೂ ಹೊಸ ಪ್ರೈಮ್ ಮಿನಿಸ್ಟರ್ ಸಿಗ್ತಾರೆ. ಥ್ಯಾಂಕ್ ಯು.